ಪ್ರಕ್ರಿಯೆ ಇದೆ, ಅಥವಾ ರಂಭಾಪುರಿ ಮಠಕ್ಕೆ ಹೋಗ್ಬಿಟ್ಟು ಶೃಂಗೇರಿ ಹೋಗುವಂತದ್ದು ಒಂದಿದೆ. ಸೊ ಇದೆಲ್ಲ ರೂಟ್ಸ್ ಕವರ್ ಆದ್ರೆ ಸಾರ್ವಜನಿಕರಿಗೂ ಹೆಲ್ಪ್ ಆಗುತ್ತೆ, ಇಡೀ ರಾಜ್ಯದಿಂದ ಬರ್ತಿರೋ ಯಾತ್ರಿಗಳಿಗೂ ಹೆಲ್ಪ್ ಆಗುತ್ತೆ, ಅದಲ್ಲದೆ ಸ್ಟೂಡೆಂಟ್ಸಿಗೂ ಮುಖ್ಯವಾಗಿ ಹೆಲ್ಪ್ ಆಗುತ್ತೆ. ಸೊ ಇದು ನಾನು ಸಚಿವರ ಹತ್ರ ಕೇಳ್ಕೊಂತೀನಿ, ಹೇಗಾದ್ರೂ ಮಾಡಿಬಿಟ್ಟು ಹೊಸ ರೂಟ್ಗಳು ಮತ್ತೆ ಏನ್ ರದ್ದಾಗಿರೋದು ಒಂದು 3 ರೂಟ್ಗಳು ಮಾತ್ರ ಅದನ್ನ ಅನುಕೂಲ ಮಾಡಿಕೊಡ್ಲಿ ಅಂತ. ಸಭಾಧ್ಯಕ್ಷರೇ, ಹಿಂದೆ ಕರೋನಾ ಸಂದರ್ಭದಲ್ಲಿ ಯಾವುದು ನಿಲ್ಲಿಸಿದ್ರು ಅದನ್ನೆಲ್ಲ ಕೂಡ ಪ್ರಾರಂಭ ಮಾಡಿದೀವಿ. ಆಮೇಲೆ ಅಲ್ಲಿನ ನಮ್ಮ ಡಿಸಿ KSRTC ಡಿಸಿ CTM ಇಬ್ಬರನ್ನು ನಮ್ಮ ನಯನ ಅವ್ರನ್ನ ಮೀಟಿಂಗ್ ಮಾಡಿ ಅದೇನು ಅವರಿಗೆ ಅವಶ್ಯಕತೆ ಇದೆ ಅದನ್ನ ಮಾಡ್ಕೊಡಕ್ಕೆ ಹೇಳ್ತೀನಿ ಸಭಾಧ್ಯಕ್ಷರು. ಅವರೇ ಹೋಗಿ ಭೇಟಿ ಮಾಡ್ತಾರೆ. ಇದನ್ನ ನಾವು ಎರಡೂವರೆ ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನಾಗುತ್ತೆ ಅಂದ್ರೆ ಮಲೆನಾಡು ಭಾಗ ಅಂದ ತಕ್ಷಣನೇ ಏನು ಸಹಜವಾಗಿ ಯೋಚನೆ ಬರೋದು, ಕಡಿಮೆ ಜನಸಂಖ್ಯೆ, ಉಪಯೋಗ ಅಷ್ಟು ಮಟ್ಟಕ್ಕೆ ಆಗೋದಿಲ್ಲ, ಆದಾಯ ಅಷ್ಟು ಮಟ್ಟಕ್ಕೆ ಬರೋದಿಲ್ಲ ಅಂತ. ಸೊ ಇದ್ರಲ್ಲಿ ಒಂದ್ ರೀತಿ ಮಲೆನಾಡು ಭಾಗಕ್ಕೆ ಯಾವತ್ತೂ ಬಯಲುಸೀಮೆಗೆ ತಾರತಮ್ಯ ನಡೆಯುತ್ತೆ, ಯಾಕಂದ್ರೆ ಜಾಸ್ತಿ ಜನ ಉಪಯೋಗಿಸೋದಿಲ್ಲ ಅಂತ. ಆದ್ರೆ ಮಲೆನಾಡು ಭಾಗದಲ್ಲಿ ಕಡಿಮೆ ಜನಸಂಖ್ಯೆ ಇಟ್ಕೊಂಡು ಪ್ರದೇಶ ದೊಡ್ಡದಾಗಿರೋದ್ರಿಂದ ಬೇರೆ ಎಲ್ಲ ವ್ಯಾಪ್ತಿಗಳನ್ನ ಕಂಪೇರ್ ಮಾಡಿದ್ರೆ ಇದಕ್ಕೆ ಸ್ವಲ್ಪ ಈ ವಿಚಾರಗಳಲ್ಲಿ ಆದ್ಯತೆ ಕೊಡ್ಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಸಚಿವರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಇದನ್ನ ಸ್ವಲ್ಪ ಗಮನ ಹರಿಸಬೇಕು ಅಂತ. ಜನಸಂಖ್ಯೆ ಕಡಿಮೆ ಇದ್ರೂ ಕೂಡ ಸಭಾಧ್ಯಕ್ಷರೇ, ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ಯಾವುದೇ ಕಾರಣಕ್ಕೂ ಎಷ್ಟೇ ಜನ ಇದ್ರೂ ಕೂಡ ಬಸ್ಸನ್ನ ನಿಲ್ಸೋಕೆ ಹೋಗೋದಿಲ್ಲ. ಉಳಿದ ಸಮಯದಲ್ಲಿ ಬೇರೆ ತರ, ಆದ್ರೆ ಮಾರ್ನಿಂಗ್ ಅವರ್ಸು ಶಾಲಾ ಮಕ್ಕಳು ಹೋಗಿ ಬರೋದಕ್ಕೆ ತೊಂದರೆ ಆಗದ ರೀತಿ ಜಿಲ್ಲೆ ನಮ್ಮ KSRTC DC ನಮ್ಮ CTM ಇಬ್ಬರು ನಿಮ್ ಭೇಟಿ ಮಾಡಕ್ಕೆ ಹೇಳ್ತೀನಿ. ಅಶೋಕ್ ಕುಮಾರ್ ರೈ. ಮಾನ್ಯ ಅಧ್ಯಕ್ಷರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವಿಠ್ಠಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಜನವಸತಿ ಪ್ರದೇಶಗಳಿಗೆ ಕುಡಿಯುವ ನೀರಿನ ವಿತರಣಾ ಜಾಲವನ್ನು ಅಳವಡಿಸುವ ಬಗ್ಗೆ ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರ ಗಮನವನ್ನು ಸೆಳೆದಿದ್ದೇನೆ ಸಭಾಧ್ಯಕ್ಷ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ನಿಮಗೂ ಆಯ್ತು. 2026ರಲ್ಲಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲೇ ಒಂದು ಸಭೆ ನಡೆದಿದೆ. ಈ ವಿಟ್ಲ ಪಟ್ಟಣ ಪಂಚಾಯತ್ ಮುಂದಿನ 30 ವರ್ಷಕ್ಕೆ ಜನಸಂಖ್ಯೆಗೆ ಅನುಗುಣವಾಗಿ ಹೇಗೆ ನೀರನ್ನು ಸರಬರಾಜು ಮಾಡಬೇಕು, ಮತ್ತೆ 1.42 MLD ಸಗಟು ನೀರನ್ನು ಸರಬರಾಜು ಮಾಡೋಕ್ಕೂ ಕೂಡ ಕ್ರಮ ವಹಿಸುವಂತೆ ಅವರು ಸೂಚಿಸಿದ್ದಾರೆ. ಅಲ್ಲಿ ಸಭೆಯಲ್ಲಿ ಅವರು ನೀಡಿದಂಥ ಸಲಹೆ ಮೇರೆಗೆ ಈಗಾಗಲೇ ಪೌರಾಡಳಿತ ಇಲಾಖೆ ಮತ್ತೆ ನಮ್ಮ ಇಲಾಖೆ ಗ್ರಾಮೀಣ ಕುಡಿಯುವ ನೀರಿನ ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಎಷ್ಟು ನೀರಿದೆ ಅದು ಲಭ್ಯತೆಯನ್ನ ಖಚಿತಪಡಿಸ್ಬಿಟ್ಟು ಒಂದು ಪ್ರಾಜೆಕ್ಟ್ ಅನ್ನ ಮಾಡಿಬಿಟ್ಟು ಅವರಿಗೂ ಕರೆಸಿ ಮಾತನಾಡಿ ಅವ್ರ ಸಲಹೆ ಪಡೆದು ಹೇಗೆ ಇದನ್ನ ನಾವು ಅನುಷ್ಠಾನಕ್ಕೆ ತರಬಹುದು ಅಂತ ಚರ್ಚೆ ಮಾಡ್ತೀವಿ ಅಧ್ಯಕ್ಷರೇ. ಆದ್ರೆ ಅವರು ಹೇಳಿದ್ದನ್ನ ಈಗಾಗಲೇ ಭೈರತಿ ಸುರೇಶ್ ಅವರು ಬಹಳ ಗಂಭೀರವಾಗಿ ತಗೊಂಡು ಈಗಾಗಲೇ ನಮ್ಮ ಇಲಾಖೆ ಜೊತೆನೂ ಕೂಡ ಅವರು ಏನು ಒಂದು ಖಚಿತಪಡಿಸಲಿಕ್ಕೆ ಆಲ್ಮೋಸ್ಟ್ ನಮಗೆ 4.28 MLD ಬೇಕಾಗ್ತದೆ. ಸೊ ಅದನ್ನ ನಾವು ಹೇಗ್ ಮಾಡಬೇಕು, ಏನ್ ಮಾಡಬೇಕು ಅಂತ ನಾವು ಎರಡೂ ಇಲಾಖೆದವರು ತೀರ್ಮಾನ ಮಾಡಿ ಮಾನ್ಯ ಶಾಸಕರ ಗಮನಕ್ಕೆ ನಾವು ತರ್ತೇವೆ. ಮಾನ್ಯ ಅಧ್ಯಕ್ಷರೇ, ಈಗ ನಮಗೆ 1,006 ಕೋಟಿ ರೂಪಾಯಿಯ ಬಹುಗ್ರಾಮ ಕುಡಿಯುವ ನೀರಿನ ಅನುದಾನವನ್ನು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿದ್ದಾರೆ ಸಭಾಧ್ಯಕ್ಷರು. ಅದರಲ್ಲಿ 100 ಕೋಟಿ ರೂಪಾಯಿ ವಿಟ್ಲ ಪಟ್ಟಣ ಪಂಚಾಯತಿಗೆ ಇತ್ತು. ವಿಟ್ಲ ಪಟ್ಟಣ ಪಂಚಾಯತಿಗೆ ಅಲ್ಲಿಂದ ನೀರು ಹರಿತದೆ, ಮೇಲೆ ತಾಲೂಕುಗಳಿಗೆ ಎಲ್ಲ ಗ್ರಾಮಕ್ಕೆ ನೀರು ಹರಿತದೆ. ಈಗ 3.4 MLD ನೀರನ್ನು ಬಹುಗ್ರಾಮ ಕುಡಿಯುವ ನೀರಲ್ಲಿ ನಮಗೆ ಇಟ್ಟಿದ್ದಾರೆ, ಅದು ಬರ್ತದೆ. ಬಟ್ 3.10 3,10,000 ಲೀಟರ್ನ ಒಂದು ಟ್ಯಾಂಕ್ ಅನ್ನು ಮಾತ್ರ ಕೊಟ್ಟಿದ್ದಾರೆ. ನಮಗೆ ವಿಟ್ಲ ಪಟ್ಟಣ ಪಂಚಾಯತಿಗೆ ನೀರು ಹರಿಬೇಕಿದ್ರೆ ಇನ್ನೂ 2 ಟ್ಯಾಂಕ್ಗಳ ಝೋನ್ ವಹಿಸಿ ಇನ್ನೂ 2 ಟ್ಯಾಂಕ್ಗಳ ಅವಶ್ಯಕತೆ ಇದೆ. ಅದಕ್ಕೆ ನಾವು ಸುಮಾರು 80 ಅದಕ್ಕೆ HDPE ಪೈಪ್ ಮುಖಾಂತರ ನೀರು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಯಾವುದೇ ಪ್ಲಾನ್ಗಳನ್ನು ಮಾಡಲಿಲ್ಲ. ನನ್ನ ಗಮನ ಸೆಳೆಯುವುದು ಏನಂತ ಹೇಳಿದ್ರೆ, ನಾವು ಈಗ ಸುಮಾರು ನೀರು ಡಿಸ್ಟ್ರಿಬ್ಯೂಷನ್ ವಿಟ್ಲ ಪಟ್ಟಣ ಪಂಚಾಯತಿಗೆ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಸುಮಾರು 84 ಕೋಟಿ ರೂಪಾಯಿಯ DPR ಅನ್ನು ಮಾಡಿ ಲೈನ್ ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸುವಂತ ಕೆಲಸವನ್ನು ಮಾಡಿದೆ. ಮುಂದಿನ ದಿವಸಗಳಲ್ಲಿ ಈ ಡಿಸ್ಟ್ರಿಬ್ಯೂಷನ್ಗೆ ಮತ್ತೆ ಟ್ಯಾಂಕಿ ಕಟ್ಟಲಿಕ್ಕೆ ಬೇಕಾಗುವಂತ ಅನುದಾನವನ್ನು ಕೊಡಬೇಕು ಅಂತ ನಾನು ಸಚಿವರ ಮೂಲಕ ವಿನಂತಿ ಮಾಡಿಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಅವ್ರು ಹೇಳಿದಂಗೆ
ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಪಾಲಿರೋದ್ರಿಂದ ಅವರ ಗೈಡ್ಲೈನ್ಸ್ಗಳು ಕೂಡ ನಾವು ನೋಡಬೇಕಾಗುತ್ತೆ. ಅಲ್ಲಿ ನಾವು ಎಲ್ಲಿ ಅರ್ಬನ್ನು ಮತ್ತೆ ರೂರಲ್ದು ಕಾನ್ಫ್ಲಿಕ್ಟ್ ಇರ್ತದೆ, ಬರೀ ನಾವು ರೂರಲ್ದು ಅಷ್ಟೇ ಮಾಡ್ಬೋದು ಅಧ್ಯಕ್ಷರೇ. ಅರ್ಬನ್ದು ಐದರ್ ಅರ್ಬನ್ ವಾಟರ್ ಸಪ್ಲೈವನ್ನ ಮಾಡ್ತಾರೆ ಅಥವಾ ನಮ್ಗೆ ಅನುಮತಿ ಕೊಟ್ಟರೆ ನಾವನ್ನ ಮಾಡ್ತೀವಿ ಅಧ್ಯಕ್ಷರೇ. ಇಲ್ಲಿ ಮಾನ್ಯ ಸಚಿವರು ಹೇಳ್ದಂಗೆ ನಾವಿಬ್ರು ಜಂಟಿಯಾಗಿ ಸೇರಿ ಒಂದು ತೀರ್ಮಾನಕ್ಕೆ ಬಂದು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಮಾಡಬೇಕು ಮತ್ತೆ OSTಗಳು ಕನ್ಸ್ಟ್ರಕ್ಷನ್ ಮಾಡಬೇಕು ಅರ್ಬನ್ನಿಗೆ, ಅದನ್ನ ನಾವು ಜಂಟಿಯಾಗಿ ಸೇರಿ ನಾವು ಮಾಡ್ಕೊಡ್ತೀವಿ ಅಧ್ಯಕ್ಷ. ಓಕೆ. ಎಸ್ ಆರ್ ವಿಶ್ವನಾಥ್. ಸನ್ಮಾನ್ಯ ಸಭಾಧ್ಯಕ್ಷರೇ, ನನ್ನ ಕ್ಷೇತ್ರದ ಯಲಾಂಗದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಶಿವರಾಮ್ ಕಾರಂತ್ ಬಡಾವಣೆ ಈಗಾಗಲೇ ತುಂಬಾ ಚೆನ್ನಾಗಿ ನಿರ್ಮಾಣ ಆಗಿದೆ. ಬಟ್ ಇಲ್ಲಿಯವರೆಗೂ ರೈತರ ಪಾಲುದಾರಿಕೆಗೆ ಬರಬೇಕಾಗಿರ್ತಕ್ಕಂಥ 40% ಸೈಟ್ಗಳು ಹಂಚಿಕೆ ಆಗಿಲ್ಲ ಮತ್ತು ಕಾರ್ನರ್ ಸೈಟ್ ಬಿಟ್ಟು 60, 80, 100 ಅಡಿ ಇರ್ತಕ್ಕಂಥ ಜಾಗಗಳನ್ನು ಕೂಡ ಆಕ್ಷನ್ ಮಾಡ್ತೀವಿ ಅಂತಕ್ಕಂಥದ್ದು ಒಂದು ಚರ್ಚೆ ಆಗಿದೆ. ಅದರ ಬಗ್ಗೆ ನಾನು ಗಮನ ಸೆಳೀತಾ ಇದ್ದೀನಿ, ಅದಕ್ಕೆ ಉತ್ತರ ಬೇಕು. ಡಿಸೆಂಬರ್ ಬರ್ತಾರೆ ಇಲ್ಲಿಗೆ. ಆಗ್ಲಿ ಸರ್. ನೆಕ್ಸ್ಟ್ ಯಾಸಿರ್ ಪಠಾಣ್. ಬಂಕಾಪುರ ತಾಲೂಕಾ ಪುನರುತ್ಥಾನ ಹೋರಾಟ ಸಮಿತಿ 2001ರಿಂದ ಬಂಕಾಪುರನ್ನು ತಾಲೂಕಾ ಮಾಡಬೇಕಂತೇಳಿ ಸುಮಾರು 26 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಅದಕ್ಕಾಗಿ ನಾನು ಮಾನ್ಯ ಸಚಿವರ ಗಮನ ಸೆಳೆಯಲಿಕ್ಕೆ ಬಯಸ್ತೇನೆ. ಓಕೆ. ಉತ್ತರ ಕೊಟ್ಟಿದ್ದಾರೆ. ಉತ್ತರದಲ್ಲಿ ಸಮರ್ಪಕವಾಗಿ ಪ್ರಸ್ತಾವನೆ ಬಂದಿದೆ ಸಭಾಧ್ಯಕ್ಷರೇ. ಪ್ರಾದೇಶಿಕ ಆಯುಕ್ತರಿಗೆ ಪತ್ರ ಕಳಿಸಿದ್ದಾರೆ ಸಭಾಧ್ಯಕ್ಷರೇ. ಮತ್ತೆ ಅಲ್ಲಿ ಮತ್ತೆ ಇನ್ನೊಂದೇನಾಗಿದೆ ಅಂದ್ರೆ ಸಭಾಧ್ಯಕ್ಷರೇ, ಅಲ್ಲದೆ 2026ನೇ ಸಾಲಿನಲ್ಲಿ ಜನಗಣತಿ ನಡೆಸಲು ಕೇಂದ್ರ ಸರ್ಕಾರ ಉದ್ದೇಶಿಸಿದ್ದು ದಿನಾಂಕ 1/1/26ರಿಂದ 31/3/27ರವರೆಗೆ ಆಡಳಿತಾತ್ಮಕ ಗಡಿಗಳನ್ನು ಬದಲಾವಣೆ ಮಾಡದಂತೆ ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ಸೂಚನೆ ಕೊಟ್ಟಿರುತ್ತದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಪ್ರಸ್ತುತ ಹೊಸ ತಾಲೂಕುಗಳ ರಚನೆ ಬಗ್ಗೆ ಯಾವುದೇ ತಾತ್ವಿಕ ನಿರ್ಣಯ ಕೈಗೊಂಡಿರುವುದಿಲ್ಲ. ಇದು ಮುಗಿಯೋವರೆಗೂ ಆಗಲ್ಲ ಸಭಾಧ್ಯಕ್ಷರು. ಅದರ ಪ್ರಸ್ತಾವನೆ ಬಂದಿದೆ, ಪ್ರಸ್ತಾವನಾ ಪ್ರಾದೇಶಿಕ ಇವರಿಗೆ ಆಯುಕ್ತರಿಗೆ ಕಳಿಸಿದ್ದಾರೆ. ಇದಾದ್ಮೇಲೆ ಯೋಚನೆ ಮಾಡಬೇಕು. ಬಂಕಾಪುರ ಪಟ್ಟಣ ಅಧ್ಯಕ್ಷರೇ 1961ರಲ್ಲಿ ತಾಲೂಕಿತ್ತು ಅಧ್ಯಕ್ಷರೇ. ಅದು ತಾಲೂಕಿದ್ದು ಸುಮಾರು 800 ವರ್ಷ ಅಲ್ಲೇ ಮತ್ತು ನವಾಬರೆಲ್ಲ ಆಡಳಿತ ಮಾಡಿದ್ದಾರೆ. ಎಲ್ಲಾ ರೀತಿ ವ್ಯವಸ್ಥೆ ಇದೆ. 26 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ಪ್ರಖ್ಯಾತ ಅಲಾವುದ್ದೀನ್ ಶಾ ಖಾದ್ರಿ ದರ್ಗಾ ಮತ್ತು ತೋಪದುರ್ಗ ದೇವಸ್ಥಾನ ಇದೆ. ಮತ್ತೆ ಒಂದು ನವಿಲ್ ಧಾಮ ಇದೆ. ದೊಡ್ಡ ಪ್ರಮಾಣದ ಅಲ್ಲಿ ಟೆಕ್ಸ್ಟೈಲ್ ಫ್ಯಾಕ್ಟರಿಗಳಿದಾವು. ಸುಮಾರು 20,000 ಕಾರ್ಮಿಕರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಆ ಸಮಿತಿಯವರು ಪ್ರತಿ ವರ್ಷ ಹೋರಾಟ ಮಾಡ್ತಾ ಇದ್ದಾರೆ. ಆದ್ದರಿಂದ ಈಗೇನು ಸಚಿವರು ಹೇಳಿದಂಗೆ ಈ 31/3/2027ಕ್ಕೆ ಗಡಿಗಳ ಬದಲಾವಣೆ ಮುಗಿದ ತಕ್ಷಣ ಬಂಕಾಪುರನ್ನ ತಾಲೂಕಾ ಕೇಂದ್ರವನ್ನಾಗಿ ಕನ್ಸಿಡರ್ ಮಾಡಬೇಕು. ಯಾಕಂತ ಹೇಳಿದ್ರೆ ಕನಕದಾಸರು ಹೇಳಿದ್ರಲ್ಲ ಈಗ, ಅಲ್ಲ ಅದನ್ನ ಕನ್ಸಿಡರ್ ಮಾಡಕ ಅವಕಾಶ ಮಾಡ್ತಾರೆ ಸಭಾಧ್ಯಕ್ಷರೇ. 31/3/27ರವರೆಗೆ ಗಡಿ ಬದಲಾವಣೆ ಮಾಡಬಾರದು ಅಂತ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದರಿಂದ ಅಲ್ಲಿವರೆಗೂ ಸಾಧ್ಯ ಇಲ್ಲ. ಇದು ಅದು ಮುಗಿದ ಮೇಲೆ ಆದ್ರೂ ಕನ್ಸಿಡರ್ ಮಾಡ್ಕೊಂಡು ಮಾಡಿ. ಶಾರದಾ ಪೂರಿ ನಾಯಕ್. ಯಾರು? ನಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಬರತಕ್ಕಂತಹ CHCಗಳ ಇರ್ತಕ್ಕಂಥ ಡಾಕ್ಟರ್ಸ್ಗಳನ್ನ ವಾಪಸ್ ತಗೊಳ್ತಿರೋ ಬಗ್ಗೆ ಮಾತಾಡೋದಕ್ಕೆ ನಾನು ಒಂದು ಪ್ರಶ್ನೆ ಮಾಡಿದ್ದೆ, ಗಮನ ಸೆಳೆದಿದ್ದೆ. ಅದರಲ್ಲಿ ಅವರು ಉತ್ತರ ಕೊಟ್ಟಿರ್ತಕ್ಕಂಥದ್ದು ನಮಗೆ ಸರಿಯಿಲ್ಲ ಅಧ್ಯಕ್ಷರೇ. ಕಡಿಮೆ ಕಾರ್ಯಕ್ಷಮತೆಯುಳ್ಳ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಶುಶ್ರೂಷಕರಿಂದ ಸಹಜ ಹೆರಿಗೆಗಳನ್ನು ಮಾಡಿಸ್ತೀವಿ ಅಂತಾರೆ. ಅದು ಎಲ್ಲರ ಸಾಧ್ಯನಾ ಅಧ್ಯಕ್ಷರೇ? ನರ್ಸ್ಗಳಿಂದ ಹೆರಿಗೆಗಳನ್ನು ಮಾಡಿಸ್ಕೊಳ್ತಕ್ಕಂಥ ಆಸ್ಪತ್ರೆಗಳನ್ನ ಗೌರ್ಮೆಂಟ್ ಇಂದ ಕೊಡ್ತಕ್ಕಂಥ ಭಾಗ್ಯನ ಅಧ್ಯಕ್ಷರೇ ಇದು? ಈ ತರ ಉತ್ತರ ಕೊಟ್ರೆ ಹೇಗಿದು ಅಧ್ಯಕ್ಷರೇ? CHCಗಳು ನಮ್ಮಲ್ಲಿ ನನ್ನ ಕ್ಷೇತ್ರದಲ್ಲಿ ಎಷ್ಟು ದೊಡ್ಡದಿದೆ ಅಂದ್ರೆ ನನಗೆ ತಾಲೂಕಾನೂ ಇಲ್ಲ, ಜಿಲ್ಲೆನೂ ಇಲ್ಲ, ಆ ರೀತಿ ಇದೆ. ಜಿಲ್ಲಾ ಆಸ್ಪತ್ರೆನೂ ಇಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಗೆ. ಶಿವಮೊಗ್ಗ ತಾಲೂಕು ಆಸ್ಪತ್ರೆನೂ ಸಹ ಇಲ್ಲ. ಗಡಿ ಕ್ಷೇತ್ರ ಉತ್ತರ ದಿಕ್ಕಿಗೆ 78 ಕಿಲೋಮೀಟರ್, ಪಶ್ಚಿಮ ದಿಕ್ಕಿಗೆ 32, ದಕ್ಷಿಣ ದಿಕ್ಕಿಗೆ 12 ಕಿಲೋಮೀಟರ್ ಇದೆ, ಪೂರ್ವ ದಿಕ್ಕಿಗೆ 52 ಕಿಲೋಮೀಟರ್ ಇದೆ. ಸರ್ಕಂಫರೆನ್ಸ್ ನಮ್ಮ ಕ್ಷೇತ್ರದ್ದು ಶಿವಮೊಗ್ಗದಿಂದ ಹೇಳ್ತಿರೋದು. 56 ಗ್ರಾಮ ಪಂಚಾಯಿತಿಗಳು, 323 ಗ್ರಾಮ ಮತ್ತು ಬೇಚಾರ ಗ್ರಾಮಗಳು ಸೇರ್ಕೊಂಡು ಒಟ್ಟು ಒಂದು 2 ಲಕ್ಷ 2.5 ಲಕ್ಷದಷ್ಟು ಜನಸಂಖ್ಯೆ ಇರತಕ್ಕಂಥ ಕ್ಷೇತ್ರ. ನನ್ನ ಕ್ಷೇತ್ರದಲ್ಲಿ 3 CHCಗಳು ಬರುತ್ತೆ ಅಧ್ಯಕ್ಷ. ಒಂದು ಆಯನೂರು, ಹೊಳಲೂರು ಮತ್ತೆ ಹೊಳಹೊನ್ನೂರು. ಅದರಲ್ಲಿ ಈ 5 ವರ್ಷದಲ್ಲಿ ಟೋಟಲ್ 5 ವರ್ಷದ್ದು ನಾನು ಒಟ್ಟಿಗೆ ಹೇಳ್ತೀನಿ ಅಧ್ಯಕ್ಷ. OPD ಆಯನೂರು ಆಸ್ಪತ್ರೆಯಲ್ಲಿ 3,67,328 OPDಗಳಾಗಿದ್ದಾವೆ. IPDಗಳು 18,607. ANC OPD ಅಂದ್ರೆ ಗರ್ಭಿಣಿ ತಪಾಸಣೆ ಕೇಂದ್ರದಲ್ಲಿ 3,445.
ಚಿಲ್ಡ್ರನ್ಸ್ಗೆ 1,21,908 ಇದು ಆಯನೂರು ಆಸ್ಪತ್ರೆದು ಅಧ್ಯಕ್ಷೆ. ನಾರ್ಮಲ್ ಡೆಲಿವರಿಗಳು 679 ಮತ್ತೆ ಸಿಸೇರಿಯನ್ನು 79 ಆಗಿದೆ. ಹೊಳಲೂರಲ್ಲಿ OPD 3,30,198, IPD 20,000 ಸದಸ್ಯರೇ ಹಾಗೂ ಅದು ಕರೆಕ್ಟ್. ಇಲ್ಲ ಅಧ್ಯಕ್ಷರೇ, ಇಷ್ಟೆಲ್ಲ ಇದನ್ನು ಇವನ್ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಇದು ಭಾಗ್ಯನಾ? ಯಾರು ನಿರೀಕ್ಷೆ ಮಾಡಕ್ ಸಾಧ್ಯನಾ? ಓಕೆ. ಸುಸಜ್ಜಿತವಾದ ಆಸ್ಪತ್ರೆಗಳಿದೆ, ಬಿಲ್ಡಿಂಗ್ಸ್ ಗಳಿದಾವೆ, OT ಮಾಡೋದಕ್ಕೆ ಆಪರೇಷನ್ಸ್ ಹೆರಿಗೆಗಳಾಗ್ತಾ ಇದಾವೆ. ಯಾವ್ದೋ ಶುಶ್ರೂಷಕರಿಂದ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಏನ್ ಅಧ್ಯಕ್ಷರೇ ಇದು? ಉತ್ತರ ಕೇಳಿ. ಇಷ್ಟೊಂದು ಅಲ್ಲ, ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ ಇಲ್ಲಿ ನನ್ನ ಹತ್ರ. ಓಕೆ. ಇಲ್ಲಿ ಹೇಳಿದ್ದಾರೆ, ಅವರು ಹೇಳ್ತಾ ಇದಾರೆ ನೋಡಿ, ಶಿಶು ಆರೈಕೆ ಲಸಿಕಾ ಕಾರ್ಯಕ್ರಮ ಎಲ್ಲ ಮಾಡ್ತಾರಂತೆ, ಬರೀ MBBS ಡಾಕ್ಟರ್ ಮತ್ತೆ ನರ್ಸ್ಗಳು ಮಾಡ್ಕೋಬೇಕಂತೆ. ಇಷ್ಟು ದೊಡ್ಡ ಆಸ್ಪತ್ರೆ ಇದೆ, ಇಷ್ಟು ದೊಡ್ಡ ಜಾಗ ಇದೆ, ಎಲ್ಲಾನು ಇದನ್ನು ಹಿಂಗೆ ಸಡನ್ ಆಗಿ ನಾವು ಇರ್ತಕ್ಕಂಥ ಡಾಕ್ಟರ್ಸ್ಗಳನ್ನ ಹಿಂಪಡಿತೀವಿ ಅಂದ್ರೆ ಅರ್ಥ ಏನು ಅಧ್ಯಕ್ಷ? ಅಲ್ಲಿ ಇದು ಗ್ಯಾರಂಟಿ ನಾ ಕೊಡ್ತಾ ಇರೋದು ಅಂದ್ಕೊಳ್ಬೇಕಾಗುತ್ತೆ ನಾನು. ಸಚಿವರೇ, ಈಗ ಮಾನ್ಯ ಸದಸ್ಯರು ಹೇಳಿರೋ ಹಾಗೆ ಅವರಿಗೆ ಯಾವುದು ತಾಲೂಕು ಆಸ್ಪತ್ರೆ ಬರೋದಿಲ್ಲ. ಯಾಕಂದ್ರೆ ಅವ್ರ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ಅವ್ರಿಗೆ ತಾಲೂಕು ಆಸ್ಪತ್ರೆ ಬರೋದಿಲ್ಲ. ಹಾಗಾಗಿ ಒಂದು ತಾಲೂಕು ಆಸ್ಪತ್ರೆ ಕೊಡಿ ಅಂತ ಕೇಳಿದ್ದಾರೆ. ಆದ್ರೆ IPHS ನಾಮ್ಸ್ ಪ್ರಕಾರ ನೀವು 100 ಬೆಡ್ ಹಾಸ್ಪಿಟಲ್ ಆಗಬೇಕಾದ್ರೆ ಸುಮಾರು 2 ಲಕ್ಷ ಮೇಲೆ ಇರಬೇಕು ಅಂತಕ್ಕಂಥದ್ದು ನಿಯಮ ಇದೆ. ಆಮೇಲೆ ಅದಕ್ಕೆ ಇವರು ತಾಲೂಕಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಇಲ್ಲಿವರೆಗೆ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ 1,67,000 ಅಂತ ಇದೆ. ಹಾಗಾಗಿ ನಾಮ್ಸ್ ಅಲ್ಲಿ ಬರೋದಿಲ್ಲ ಅಂತಕ್ಕಂಥದ್ದು ಇವ್ರು ಕಳಿಸಿದ್ರು ಪ್ರಪೋಸಲ್. ಅದು ಏನಾಗಿದೆ, ಈಗ ನೀವು ನಾಮ್ಸ್ IPHS ನಾಮ್ಸ್ ಪ್ರಕಾರ ನೋಡಿದ್ರೆ ಅದು ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಸದ್ಯಕ್ಕೆ ಅದು ಇನ್ನೂ ಮಾಡಿರೋದಿಲ್ಲ. ಅಲ್ಲ ಅಧ್ಯಕ್ಷ, ನಮ್ಗೆ ತಾಲೂಕು ಆಸ್ಪತ್ರೆ ಕೊಡೋದ್ ಬೇಡ, ಅವ್ರು ಕೊಡೋಕ್ ಸಾಧ್ಯನೂ ಇಲ್ಲ. ಯಾಕಂದ್ರೆ ಸ್ಕ್ಯಾಟರ್ಡ್ ವಿಲೇಜಸ್, ನಮ್ಗೆ ಇರ್ತಕ್ಕಂಥ CHCಗಳನ್ನ ಹಿಂಪಡೆಯೋದ್ ಬೇಡ ಅಧ್ಯಕ್ಷರೇ, ದಯವಿಟ್ಟು. ಅಲ್ಲೆಲ್ಲ ನಾರ್ಮಲ್ ಡೆಲಿವರೀಸ್ ಆಗ್ತಾ ಇದೆ, ಸಿಸೇರಿಯನ್ ಮಾಡ್ತಾ ಇದಾರೆ ಡಾಕ್ಟರ್ಸ್, ಅವ್ರನ್ನೆಲ್ಲ ವಾಪಸ್ ತಗೊಂಡ್ಬಿಟ್ರೆ ಇವರು ಅಲ್ಲಿ ಸ್ಟ್ರೈಕ್ ಕೂರ್ತಾ ಇದಾರೆ ಅಧ್ಯಕ್ಷರೇ. ಇಲ್ಲ, ನಾನು ಓದ್ತಾ ಇದ್ದೆ, ನೀವು ಬೇಡ ಅಂದ್ರೆ ನಾನು ಸುಮ್ಮನೆ ಆದೆ. ಇಲ್ಲ, 5 ವರ್ಷದ ಇದೆ ಅಧ್ಯಕ್ಷರೇ ನನ್ನ ಹತ್ರ. ಮೇಡಮ್, ಈಗ ಅಧ್ಯಕ್ಷರೇ, ನಿನ್ನೆ ಎಲ್ಲ ನಾವು ಚರ್ಚೆ ಮಾಡಿದಾಗ ನಮ್ಮ ಮಂತ್ರಿಗಳು ಬಹಳ ದೊಡ್ಡದಾಗಿ ಹೇಳ್ತಾ ಇದ್ರು, ನಾನು ಆ ತರ ಅಭಿವೃದ್ಧಿ ಮಾಡಿದ್ದೀನಿ, ಈ ತರ. ಮೇಡಮ್ ಅವ್ರು ಕೇಳ್ತಾ ಇದಾರೆ, ಇರೋ ಡಾಕ್ಟರ್ನ ಯಾಕೆ ಕಿತ್ಕೊಂತೀರಾ ಅಂತ. ಇರೋ ಡಾಕ್ಟರ್ನ ಕಿತ್ಕೊಂತಾ ಇದ್ದೀರಾ ನೀವು. ಮತ್ತೆ ದೊಡ್ಡದಾದಂಗ ನಾನು ಹೇಳಿದ್ರೆ ಏನೇನೋ ಮಾಡ್ತಾ ಇದ್ದೀನಿ ಇದೇನೋ ಮಾಡೋದು, ಕಿತ್ಕೊಳ್ಳೋದ ನೀವು ಮಾಡ್ತಾ ಇರೋದು ಅಂತ ಹೇಳಿ. ಅದಕ್ಕೇನು ಇರೋ ಡಾಕ್ಟರ್ ಕೊಡಕ್ಕೆ ಪ್ರಾಬ್ಲಮ್ ಏನೈತೆ ಹೇಳಿ? ಪ್ರಾಬ್ಲಮ್ ಇದ್ರೆ ಅದನ್ನ ಓಪನ್ ಆಗಿ ಹೇಳಿ. ಅವ್ರು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ, ಮುಚ್ಚಬೇಡಿ ಆಸ್ಪತ್ರೆಯನ್ನ, ಮುಚ್ಚಬೇಡಿ, ಅಲ್ಲಿರೋ ಡಾಕ್ಟರ್ನ ತೆಗಿಬೇಡಿ. ಎರಡೇ ಪ್ರಶ್ನೆ, ಎರಡೇ ಉತ್ತರ ಕೊಡ್ದಿರಾ ಅದು ಯಾವ್ದಾವ್ದು ಅವ್ರಿಗೆ ಪಾಪ ಅವ್ರಿಗೇನ್ ಅರ್ಥ ಆಗ್ತೈತೆ? ಕೇಂದ್ರ ಹಂಗೆ, ರಾಜ್ಯ ಅವೆಲ್ಲ ಅರ್ಥ ಆಗಲ್ಲ. ಸಾಮಾನ್ಯ ಒಬ್ಬ MLAಗೆ ಆಸ್ಪತ್ರೆ ಮುಚ್ಚಬೇಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.